ಕಾನ್ಫಿಡೆನ್ಸ್ ಇರಲಿಲ್ಲ ಸರ್ ನಾನು ಕಲಿತೀನಿ ಅಂತ. ಸರ್ನ ಕೇಳಿದೆ ನಾನು, ಸರ್ ತಮಟೆನ ಪಕ್ಕ ಕಲೀಲೇಬೇಕಾ, ಕನ್ಫರ್ಮಾಗಿ ಕಲೀಲೇಬೇಕಾ ಅಂದ್ರೆ ಸರ್ ನಿಮ್ಮಿಷ್ಟ ಅಂತ ಹೇಳಿದ್ರು. ಆಮೇಲೆ ನನಗೆ ಆಸ್ ಎ ಗರ್ಲ್ ಆಗಿ ಈ ಸೊಸೈಟಿಯಲ್ಲಿ ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಅದಕ್ಕೆ ರಿಲೇಟ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಬರೀ ಹುಡುಗರು ಮಾತ್ರ ಹೊಡಿತಾರೆ, ನಾವೇನಪ್ಪ ಹುಡುಗಿರು ಹೊಡಿಯೋಕ್ಕಾಗಲ್ಲ ಅಂತ ಒಂದು ಮೈಂಡ್ ಸೆಟ್ ಬಂದಿದ್ದು ದಿಸದಿಂದನೇ ಇತ್ತು ನನಗೆ. ಈ ತಮಟೆ ನೋಡಿ ಸರ್ ಹೇಳಿದ್ದು ನೋಡಿಬಿಟ್ಟು ತುಂಬ ಭಯಪಟ್ಬಿಟ್ಟು ನಾನು ಕಲಿತೀನೋ ಇಲ್ವೋ ಅನ್ನೋದು ಆಗಿ. ಒಂದು ಸರಿ ಬೀಟ್ ಹೇಳ್ಕೊಟ್ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು, ನಾನು ಕಲಿಬೋದು ಅಂತ ಹೇಳ್ಬಿಟ್ಟು. ಬರುತ್ತಿಹೆವು ನಾವು ಬರುತ್ತಿಹೆವು, ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವುಗಳು, ಅಸಮಾನತೆಯನ್ನು ಸುಟ್ಟು ಬಿಡಲು ಉಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಉಗಿಲೆದ್ದ ಬೆಂಕಿಯ ಜ್ವಾಲೆಗಳು. ಆದ್ರೆ ನಾವು ಬಂದಿದ್ದ ಕ್ಯಾಂಪ್ಗೆ ಕಲ್ಕೊಂಡಿದ್ದಕ್ಕೆ ಈಗ ತುಂಬಾ ಖುಷಿ ಆಗ್ತದೆ. ಕಲ್ಕೊಂಡಿವಿ ಅಂತ ಪಕ್ಕ ಇದಾಗ್ತಾ ಇದೆ. ನೀವಂತೂ ಯಾವ ಟೈಮಲ್ಲಿ ಬೈಬೇಕು ಅದೇ ಟೈಮಲ್ಲಿ ಬೈತೀವಿ ಸರ್. ನೀವು ಬೈದಿಲ್ಲ ಅಂದಿದ್ರೆ ನಾವು ಹಂಗೆ ಇದ್ದೋಗ್ತಾ ಇದ್ವಿ ಏನೋ. ನೀವು ತಪ್ಪು ಹೇಳಿಲ್ಲ ಅಂದ್ರೆ ಬೈದಿಲ್ಲ ಹಂಗೆ ಇದ್ದೋಗ್ತಾ ಇದ್ವಿ ನಾವು. ನೀವು ಆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ. ನಾವು ನಮ್ಮ ವಯಸ್ಸಿನಲ್ಲಿ ನುಡಿಸ್ತಾ ಸರ್, ಯದ್ವಾತದ್ವ ನುಡಿಸ್ತಾ ಇದ್ವಿ. ಅಲ್ಲಿಗೆ ಯಾವ ಸ್ಟೆಪ್ ಹಾಕ್ಬೇಕಂತಾನೆ ಗೊತ್ತಿರಲಿಲ್ಲ ನಮ್ಗೆ. ನೀವು ಬಂದು ಇಲ್ಲಿ 1 2 1 2 3 1 2 3 ಹೇಳ್ಕೊಟ್ಟೆ, ಏನಪ್ಪ ಸ್ಟೆಪ್ಪೇ ಬರ್ತಾ ಇಲ್ಲ, ಯಾಕೆ ಬರ್ತಾ ಸ್ಟೆಪ್ ಅನ್ಕೊಂಡಿದ್ದೀವಿ ಸರ್. ಅಲ್ಲಿ ಅಷ್ಟೇ ಹೇಳ್ಕೊಟ್ಟಾಗ ಯದ್ವಾತದ್ವ ನುಡಿಸ್ತಾ ಇದ್ದೀವಿ ನಾವು. ನೀವು ಹೇಳಿ ಹೇಳಿ ಸಾಕಾಗೈತೆ ನಮ್ಗೆ. ನಾವು ತಿಳ್ಕೊಂಡಿರಿ ಯಾವ್ದಪ್ಪ ಇದು ಎತ್ತೆತ್ತ ನುಡಿಸ್ತಾವ್ರನ್ನ ಕೆಲ್ಯಾಕ್ ಬಂದು ಏನನ್ನ ಕಲಿಸ್ತಾವ್ರ ಇಲ್ಲಿ ನಾವೇ ತಲೆ ಕೆರ್ಕೊಂಡ್ಬಿಟ್ಟಿದ್ವಿ ಸರ್. ಇವಾಗ ಫೈನಲ್ ಟಚ್ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಹೊಡೆದ್ರೆ ನೋಡಿ ಸರ್, ಅದಂತೂ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಲ್ಲಿ ಹೊಡೆದಿದ್ದು ಸಾಕಾಗುತ್ತೆ. ಇವಾಗ ನಮ್ಮ ಲೈಫಲ್ಲಿ ಹಂಗೆ ಅಳಗೇನೆ ಹೊಡೆದಿಲ್ಲ ನಾವು, ಸಾಕಾದಾಗ ಕಲ್ತಿದ್ವಿ. ಒಂದು 1/2% 3/4% ಕಲ್ತಿದ್ವಿ ಅಂತ ನಮ್ಗೆ ಅನಿಸ್ತು ಸರ್. ಭಾರತ ಒಂದು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತ ಎಲ್ಲಾ ಪ್ರಜೆಗಳಿಗೆ. ಇವಾಗ ಲಾಸ್ಟ್ ಫೈನಲ್ ಟಚ್ ಕೊಟ್ಟಿದ್ದು ಸ್ವಲ್ಪ ಚೆನ್ನಾಗಿತ್ತು ಸರ್. ಈಗ ಶುರುವಾಗಿದೆ ಅನ್ಕೋತೀನಿ, ಅರ್ಧ ಮುಕ್ಕಾಲ್ ಭಾಗ ಏನಲ್ಲ, ಇನ್ನು ಮುಂದೆ ದೊಡ್ಡದಾಗ ಹೊಡಿಬೇಕು ಅಂತ ಅನಿಸ್ತಿದೆ. ಚಮಟೆಗಳೆಲ್ಲ ಬಾಕಿದ್ರಲ್ಲಿ ಸರಿಯಾಗಿ ದಗಾರಿ ಗದಾರಿ ಎಲ್ಲ ಪ್ರಾಕ್ಟೀಸ್ ಮಾಡ್ಬಿಟ್ಟು ಅಲ್ಲಿರೋ ಬೇಕಾದ್ರೆ ಕಲಿಸ್ಬಿಟ್ಟು ಪ್ರೆಸೆಂಟೇಷನ್ ಮಾಡ್ತೀವಿ. ಇಷ್ಟು ದಿನ ಊರಲ್ಲಿ ಹೋಗ್ಬೇಕಂದ್ರೆ ಅವ್ರು ಏಕೆ ಬಿಡ್ತಾರೆ ಸರ್, ತುಂಬಾ ಬೇಜಾರಾಗ್ಬಿಡ್ತಾ ಇತ್ತು ನನಗೆ. ಅವಾಗ ಇಲ್ಲಿ ಬಂದು ಹೊಡೆದಿದ್ದು ಮಾತ್ರ ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗಂತೂ. ಇಲ್ಲಿ ಬಂದು ಕಲ್ಕೊಂಡಿದ್ದು ಅಲ್ಲಿ ಮುಂದೆ ಅವ್ರ ಮುಂದೆ ಹೊಡಿಬೇಕು ಅನಿಸ್ತಾ ಇದೆ ಸರ್ ಈಗ. ನನಗೆ ಇವಾಗ ಬೇಸಿಕ್ ಬರುತ್ತೆ, ಬಟ್ ಫಾಸ್ಟಾಗಿ ನುಡ್ಸೋಕೆ ಅಷ್ಟೇ ಬರಲ್ಲ. ಬಟ್ ಈ ಕೆಲಸ ಅದೇ ಕೈಗೆ ಜಾಸ್ತಿ ವರ್ಕ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಉಡ್ಸೋಕ್ಕಾಗಲಿಲ್ಲ ಸರ್. ಅದು